ಸಾಲಕ್ಕೆ ಸಿಲುಕಲು ಕಾರಣಗಳು. ನನ್ನ ಪುಸ್ತಕ ಶ್ರೀಮಂತರಾಗುವುದು ಮಕ್ಕಳ ಆಟದಂತೆ ಎನ್ನುವ ಪುಸ್ತಕದಲ್ಲಿ ಪೇಜ್ ನಂಬರ್ 156ರಲ್ಲಿ ಇದಿದೆ. ಕಾರಣ 1, ಹಣವನ್ನು ಅಗೌರವಿಸುವುದು, ಗೌರವ ಕೊಡದೇ ಇರೋದು, ಬಜೆಟ್ ಮಾಡದಿರುವುದು, ಹಣವನ್ನು ಸರಿಯಾಗಿ ನಿರ್ವಹಣೆ ಮಾಡದಿರುವುದು, ಅಂದ್ರೆ ಮನಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಇಲ್ಲದೆ ಇರುವಂಥದ್ದು, ಹೆಚ್ಚುವರಿ ಆದಾಯದ ಮೂಲಗಳನ್ನು ಗಳಿಸದೇ ಇರುವಂಥದ್ದು, ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಿ ಬದುಕಿರುವಂಥದ್ದು, ತಪ್ಪು ಅಥವಾ ಅಸಮರ್ಪಕ ಹೂಡಿಕೆಗಳನ್ನು ಮಾಡುವಂಥದ್ದು, ಜ್ಞಾನವಿಲ್ಲದೆ ವ್ಯಾಪಾರ ಮಾಡಿರುವಂಥದ್ದು, ದೊಡ್ಡ ಸಾಲಗಳೊಂದಿಗೆ ಮನೆಯನ್ನು ನಿರ್ಮಿಸಿರುವುದು, ಸಾಲ ಮಾಡಿ ಮನೆ ಕಟ್ಟಿರುವಂಥದ್ದು, ಬುದ್ಧಿವಂತಿಕೆ ಇಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ಟ್ರೇಡಿಂಗ್ ಮಾಡಿರುವಂಥದ್ದು ಅಥವಾ ಬೇರೆಯವರಿಗೆ ಕೊಟ್ಟು ಟ್ರೇಡ್ ಮಾಡುವಂಥದ್ದು, ಭಾವನೆಗಳ ಆಧಾರದ ಮೇಲೆ ಹೂಡಿಕೆ ಮಾಡುವುದು ವಿತ್ ಸೆಂಟಿಮೆಂಟ್, ಸಾಲ ಮಾಡಿ ಇತರರಿಗೆ ಸಹಾಯ ಮಾಡುವಂಥದ್ದು. ತುಂಬಾ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸಾಲ ಮಾಡಿ ಖರೀದಿಸೋದು, ಅದು ಯಾವುದು ಲಯಬಿಲಿಟೀಸ್ ಆಗಿರುವಂತ ಕಾರುಗಳು, ಬೈಕ್ಗಳು, ಬಟ್ಟೆಗಳು, ಉಡುಗೊರೆಗಳು ಅಥವಾ ಮೊಬೈಲ್ಗಳು ಇತ್ಯಾದಿ. ರಜೆಗಳಲ್ಲಿ ದುಬಾರಿ ಖರ್ಚು ಮಾಡುವಂಥದ್ದು, ಬೇರೆಯವರನ್ನು ಮೆಚ್ಚಿಸಲು ಬದುಕುವಂಥದ್ದು, ಇದು ತುಂಬಾ ಜನ ಮಾಡಿರ್ತೇವೆ. ಅನಗತ್ಯವಾಗಿ ಹೋಟೆಲ್ ಮಾಲ್ಗಳಿಗೆ ಹಣವನ್ನು ದುಂದು ವೆಚ್ಚ ಮಾಡಿರುವಂಥದ್ದು, ಇನ್ನೂ ಅನೇಕ ಕಾರಣಗಳಿದೆ. ಅದ್ಭುತವಾಗಿದೆ ಈ ಪುಸ್ತಕ. ಈ ತಪ್ಪುಗಳನ್ನೆಲ್ಲ ನಾವು ತಿದ್ದುಕೊಂಡಾಗ ಸಾಲ ಆಗೋದಿಲ್ಲ. ಸಾಲ ಮಾತ್ರ ಅಲ್ಲ, ನಾವು ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಈ ಪ್ರಪಂಚದಲ್ಲಿ ಏನೆಲ್ಲ ಇದೆಯಲ್ವಾ ಒಳ್ಳೇದು ಅನ್ನುವಂಥದ್ದು, ಅದನ್ನೆಲ್ಲ ಅನುಭವಿಸೋದಕ್ಕೆ ಆಗುತ್ತೆ. ಎಲ್ಲರೂ ಪುಸ್ತಕವನ್ನು ಓದಿ, ಬರೀ ಓದೋದಲ್ಲ, ಇದನ್ನ ಪಾಲಿಸಿದಾಗ ಮಾತ್ರ ಶ್ರೀಮಂತರಾಗ್ತವೆ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.